ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ವಿತೌಟ್ ಪ್ಲ್ಯಾನಿಂಗು ಸಡನ್ನಾಗಿ ನಮಗೆ ಯಾಕೋ ಗೊತ್ತಿಲ್ಲ ಹಂಪಿಗೆ ಹೋಗಬೇಕು ಅಂತ ಅನ್ನಿಸ್ತು. ಸೊ ನಾವು ಯೂಶ್ವಲಾಗಿ ಹಂಪಿ ಅಂದರೆ ನಾವು ಈ ಕಡೆ ವಿರೂಪಾಕ್ಷ ಟೆಂಪಲ್ ಹೋಗಿಲ್ಲ. ನಾವು ಮೊದಲು ಹೋಗಿದ್ದೆ ರಾಣಿ ಸ್ನಾನ ಗೃಹ, ಯಾಕಂದರೆ ಅಕ್ಕಪಕ್ಕ ನೇಚರ್ ಇತ್ತು ಅಂತ. ಸೊ ಅಲ್ಲಿ ರಾಣಿ ಸ್ನಾನ ಗೃಹನ ನೋಡ್ಕೊಂಡು ಬಂದಾಗ ನನಗೆ ಒಂಥರ ರಾಣಿ ಥರ ಫೀಲ್ ಆಗಿ ಒಂದೆರಡು ಫೋಟೋಸ್ ತಗೊಂಡೆ. ಹಾಗೆ ಆ ರಾಣಿ ಸ್ನಾನ ಗೃಹ ಒಂದು ರೌಂಡ್ ಹಾಕಬೇಕಾದ್ರೆ ನನಗೆ ಅನ್ನಿಸ್ತು, ಅಲ್ಲಿರೋ ಮೇಲ್ಛಾವಣಿಯಲ್ಲಿ ಪ್ರತಿಯೊಂದು ಡಿಸೈನ್ಸು ತುಂಬ ಡಿಫ್ರೆಂಟ್ ಆಗಿತ್ತು. ಅಲ್ಲಿರೋ ಪ್ರತಿಯೊಂದು ಕೆತ್ತನೆ ಆಗಿನ ಕಾಲದ ರಾಜ ಮಹಾರಾಜರ ಒಂದು ಆಳ್ವಿಕೆ ಶಿಲ್ಪಕಲೆನ ಎತ್ತಿ ತೋರಿಸ್ತಾ ಇತ್ತು. ಈ ರೀತಿ 4 ಕಡೆಯೂ ರಾಣಿಯವರಿಗೆ ಸ್ನಾನಗೃಹ ಒಂದು ಏರ್ಪಾಡು ಮಾಡಿರಲಾಗಿತ್ತು. ಅಲ್ಲಿ ಮಧ್ಯದಲ್ಲಿ ಏನಿದೆಯಲ್ಲ, ಅಲ್ಲಿ ನೀರು ಸಂಗ್ರಹ ಆಗ್ತಿತ್ತು. ಆ ನೀರು ಹೇಗೆ ಸಂಗ್ರಹ ಆಗ್ತಿತ್ತು ಅಂತ ಇಲ್ಲೊಬ್ಬರು ಗೈಡ್ ಹೇಳ್ತಾ ಇದ್ರು. ಅದ್ರ ಸುತ್ತಲೂ ಈ ಥರ ಕಾಲುವೆ ಇತ್ತು ನೀರಿಂದು. ಆ ತುಂಗಭದ್ರಾ ನದಿ ಆ ನೀರು ಅಲ್ಲಿಂದ ಇದ್ರ ಮೂಲಕ ಹರ್ಕೊಂಡೋಗಿ ಅಲ್ಲಿ ನೀರು ಸಂಗ್ರಹ ಆಗ್ತಿತ್ತು ಅಂತ ಕೇಳಲ್ಪಟ್ವಿ. ಅದೆಲ್ಲ ನೋಡಿಕೊಂಡು ಅದಾದಮೇಲೆ ನಾವು ಮುಂದೆ ಹೋಗಿದ್ದೆ ಮಹಾನವಮಿ ದಿಬ್ಬ. ಅಲ್ಲಿ ರಾಜ ಸಭಾಂಗಣ, ನೆಲಸ್ಥಾರ ಕೋಣೆ ಮತ್ತು ಮಹಾನವಮಿ ದಿಬ್ಬ ಇತ್ತು. ಸೊ ಈಗೇನು ಇದು ನೋಡ್ತಾ ಇದ್ದೀರಲ್ಲ, ಅದೇ ಮಹಾನವಮಿ ದಿಬ್ಬ. ಅದ್ರ ಪಕ್ಕದಲ್ಲಿಯೇ ರಾಜ ಸಭಾಂಗಣ ಒಂದಿದೆ. ಇದು ರಾಜ ಸಭಾಂಗಣ, ರಾಜರೆಲ್ಲ ಮೀಟಿಂಗ್ ಮಾಡ್ತಾಯಿದ್ರು ಅಂತ ಕಾಣುತ್ತೆ. ಸೊ ಅದು ನೋಡ್ಕೊತ ಮುಂದೆ ಹೋದ್ವಿ. ಇಲ್ಲಿ ಹಜಾರ ರಾಮಚಂದ್ರ ಟೆಂಪಲ್ ದೇವಾಲಯ ಇತ್ತು. ಅಲ್ಲಿ ಹೋಗ್ತಾನೆ ನನಗೆ ಅನ್ನಿಸ್ತು ಅಲ್ಲಿರೋ ಪ್ರತಿಯೊಂದು ಕಲ್ಲಿನ ಮೇಲೆ ಒಂದೊಂದು ರೀತಿಯ ಆಕೃತಿಗಳನ್ನು ಕೆತ್ತಲಾಗಿತ್ತು. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ. ಮತ್ತು ಒಳಗೆ ಹೋದ ತಕ್ಷಣ ಒಂದು 4 ಕಂಬಗಳಿದ್ವು. ಆ ಕಂಬಗಳು ಬೇರೆ ರೀತಿಯಾಗಿದ್ವು. ಅವುಗಳನ್ನ ಸ್ಪರ್ಶ ಮಾಡಿ ಕೂಡ ನೋಡಿದೆ. ಹೊರಗಿನ ಕಂಬಗಳಿಗೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇತ್ತು. ಸೊ ಅಲ್ಲಿ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಇತ್ತು. ಆ ಹಿಂದೆ ಇರೋ ಕೋಣೆನೇ ಹಜಾರ ರಾಮಚಂದ್ರ ಕೋಣೆ. ಬಟ್ ಅದರಲ್ಲಿ ಈಗ ಯಾವುದೇ ರೀತಿಯ ಏನದು ಮೂರ್ತಿ ಇಲ್ಲ. ಅಲ್ಲಿ ಮಾತಾಡಬೇಕಂತ ಅನ್ನಿಸ್ತು, ಬಟ್ ನಾನು ತುಂಬ ಶೈ. ಸೊ ಅದಾದಮೇಲೆ ನಾವು ಮಾಲ್ಯವಂತ ಟೆಂಪಲಿಗೆ ಹೋದ್ವಿ. ಆ ಮಾಲ್ಯವಂತ ಟೆಂಪಲ್ ಏನಪ್ಪ ಅಂದರೆ, ಅದು ಫೇಮಸ್ ಫಾರ್ ಸನ್ಸೆಟ್ ವ್ಯೂ ಪಾಯಿಂಟ್. ನಾವು ಹೋಗಿದ್ದು ಸುಮಾರು 6:30 ಆಗಿತ್ತು. ನಾವು ಮಾಲ್ಯವಂತ ಟೆಂಪಲ್ ತಲುಪಿದಾಗ ಮಾಲ್ಯವಂತ ಟೆಂಪಲಲ್ಲಿ ಅದೇ ರಾಮಚಂದ್ರ, ಸೀತೆ ಮತ್ತು ಲಕ್ಷ್ಮಣ ಮೂವರದು ಕೂಡ ಪ್ರತಿಮೆ ಇತ್ತು. ಅಲ್ಲಿ ಇಬ್ಬರು ಆಚಾರ್ಯರಿದ್ದರು. ಅವರು ರಾಮಚಂದ್ರ ಅದ್ರ ಬಗ್ಗೆ ಓದ್ತಾ ಇದ್ದರು. ಅದಾದಮೇಲೆ ನಾವು ಸೀದಾ ಅಲ್ಲಿಂದ ಹಿಂದೆ ಹೋದರೆ, ಆ ಗುಡಿ ಹಿಂದೆ ಹೋದರೆ ನಮಗೆ ಈ ರೀತಿಯ ವ್ಯೂ ಪಾಯಿಂಟ್ ಸಿಗುತ್ತೆ. ಸೊ ಅಲ್ಲಿ ನಾವು 6:30ಗೆ ತಲುಪಿದ್ವಿ. ಸೊ ಈಗಿನ ಟೈಮಲ್ಲಿ ಬೇಗ ಸನ್ಸೆಟ್ ಆಗಲ್ಲ, ನಮಗೆಲ್ಲ ಗೊತ್ತಿದೆ. ಸೊ ನಾವು ವೇಟ್ ಮಾಡಿದ್ವಿ. ಕೊನೆಗೂ ಆ ಸನ್ಸೆಟ್ ಆಗೋ ಟೈಮ್ ಬಂತು. ಹಾಗೆಯೇ ಕುತ್ಕೊಂಡು ಸನ್ನನ್ನೇ ನೋಡ್ಕೊತ ಸುಮ್ಮನೆ ಒಂದು ರೀತಿ ನಾವು ಎಂಜಾಯ್ ಮಾಡಿದ್ವಿ. ಲೈಕ್ ಎಲ್ಲ ಮರೆತು ಆ ಸನ್ನನ್ನೇ ದೃಷ್ಟಿಸಿ ನೋಡ್ತಾ ಒಂದು ಕ್ಷಣ ನಮ್ಮಲ್ಲಿರುವ ಸ್ಟ್ರೆಸ್ಸು, ಟೆನ್ಷನ್ ಎಲ್ಲ ಕಳೆದೋಯ್ತು. ನಾವು ಬಂದಿದ್ದಕ್ಕೂ ಕೂಡ ಸಾರ್ಥಕ ಆಯಿತು. ಅಲ್ಲಿರೋ ವ್ಯೂ ಪಾಯಿಂಟ್ ನೋಡಿ ಹೇಗೆ ಕಾಣಿಸುತ್ತೆ. ಇದಕ್ಕೇನೋ ಆ ಮಾಲ್ಯವಂತ ಟೆಂಪಲ್ ಫೇಮಸ್ ಆಗಿದೆ ಆ್ಯಕ್ಚುಲಿ, ಸನ್ಸೆಟ್ ವ್ಯೂ ಪಾಯಿಂಟ್. ನೀವು ಇವಾಗಾದರೂ ಹಂಪಿಗೆ ಭೇಟಿ ನೀಡಿದರೆ ಕಮಲಾಪುರದ ಮೂಲಕ ಮಾಲ್ಯವಂತ ಟೆಂಪಲ್ಗೆ ನೀವು ಹೋಗ್ಬೋದು. ನಮಗೆ ನೇಚರ್ನ ನೋಡಬೇಕಿತ್ತು. ಅದಕ್ಕೋಸ್ಕರ ನಾವು ಈ ಕಡೆ ರೆಗ್ಯುಲರ್ ಆಗಿ ವಿರೂಪಾಕ್ಷ ಟೆಂಪಲ್ಲು ಈ ಕಡೆ ನಾವು ಹೋಗಿರಲಿಲ್ಲ. ಸೊ ನಮಗೆ ಹಂಪಿ ನಿಯರ್ ಆಗುತ್ತೆ. ಇನ್ನು ಯಾವಾಗಾದರೂ ಹೋದರೆ ಆ ಪ್ಲೇಸ್ಗಳನ್ನು ಕೂಡ ನಾನು ತೋರಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.